ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ಕ್ಲಾಸಲ್ಲಿ ಬ್ಲೌಸ್ಗೆ ಆರಿ ವರ್ಕ್ಗೆ ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಒಂದು ಬ್ಲೌಸ್ ಪೀಸ್ ಬೇಕು, ಆಲ್ತಿ ಬ್ಲೌಸು, ಆಮೇಲೆ ಒಂದು ಚಾಕು, ಟೇಪು ಇದಿದ್ದರೆ ಸಾಕು. ಇವಾಗ ನಾವು ಹೇಗೆ ಮಾರ್ಕ್ ಮಾಡೋದು ಅಂತ ನೋಡೋಣ. ಒಂದು ಚಾರ್ಟ್ ತಗೊಂಡು ನಿಮ್ಮ ಸೈಜ್ಗೆ ನಿಮ್ಗೆ ಯಾವ ಸೈಜಸ್ ಬೇಕೋ ಈ ಥರ ನೀವು ಚಾರ್ಟ್ನೇ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬ್ಲೌಸ್ ಕ್ಲಾತ್ ಮೇಲೆ ಅದನ್ನ ಇಟ್ಕೊಂಡು ನೀವು ಮಾರ್ಕ್ ಮಾಡಿದ್ರೆ ನಿಮಗೆ ಕೆಲಸ ಈಸಿ ಆಗುತ್ತೆ, ಬೇಗ ಮಾರ್ಕ್ ಮಾಡ್ಕೋಬೋದು, ಟೈಮ್ ಸೇವ್ ಆಗುತ್ತೆ. ಇವಾಗ ನೋಡಿ, ಬ್ಲೌಸ್ನೇ ನೋಡ್ಕೋಬೇಕು, ಯಾವ ಕಡೆ ಸೀದಾ ಇರುತ್ತೆ, ಯಾವ ಕಡೆ ರಾಂಗ್ ಸೈಡು, ಯಾವ ಕಡೆ ರೈಟ್ ಸೈಡು ಅಂತ ನೋಡಿಕೊಂಡು ನೀವು ಅದನ್ನೇ ಮಾರ್ಕ್ ಮಾಡ್ಕೋಬೇಕು. ಅದನ್ನೇ ನೋಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಇವಾಗ ಬಾರ್ಡರ್ ಬರುತ್ತೆ ರೇಷ್ಮೆ ಸ್ಯಾರಿಗೆ, ಅದನ್ನೇ ಬಾರ್ಡ್ರ್ ಇರೋದು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಈ ಥರ ಬ್ಲೌಸಸ್ಗೆ ಇಲ್ಲಿ ತೋರಿಸಿದ್ದೀನಿಲ್ಲ, ಈ ಥರ ನೀವು ನೋಡಿಕೊಂಡು ಇದನ್ನೇ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಇದು ನಮಗೆ ಕರೆಕ್ಟ್ ಸೈಡು, ಕೆಳಗಡೆ ಇರೋದು ರಾಂಗ್ ಸೈಡ್ ಇರುತ್ತೆ, ಅದನ್ನೇ ಕರೆಕ್ಟ್ ಸೈಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದು ನಿಮಗೆ ಎಕ್ಸ್ಟ್ರಾ ಬಿಟ್ಬಿಟ್ಟು ಇಲ್ಲಿಂದ ನೀವು ಕ್ಲಾತ್ನೇ ಫೋಲ್ಡ್ ಮಾಡ್ಕೋಬೇಕು. ಒಳಗಡೆಗೆ ರಿಂಕಲ್ಸ್ ಏನೂ ಇರಬಾರ್ದು. ಈ ಥರ ಎಡ್ಜಸ್ ಎರಡು ಈವನಾಗಿ ಇಟ್ಕೊಂಡು ನೀವು ಇದನ್ನೇ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಈವನಾಗಿ ಇಟ್ಕೊಂಡು ಮೇಲ್ಗಡೆ ನೀಟಾಗೆ ಒಳಗಡೆ ರಿಂಕಲ್ಸ್ ಇರಬಾರ್ದು. ಈ ಥರ ಫೋಲ್ಡ್ ಮಾಡಿಕೊಂಡು ನೀವು ಈ ಫೋಲ್ಡಿಂಗ್ ಅಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಐರನ್ ಥರ ಫೋಲ್ಡ್ ಆಗುತ್ತೆ ಪೀಸ್. ಇಲ್ಲಿ ಕ್ಲಾತ್ ಅನ್ನೋದು ಈ ಥರ ಫೋಲ್ಡ್ ಆಗುತ್ತೆ, ಆವಾಗ ನಿಮಗೆ ಈಸಿಯಾಗಿರುತ್ತೆ. ಇಲ್ಲಿ ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡು ನೀವು ಫೋಲ್ಡ್ ಮಾಡ್ಕೋಬೇಕು. ರಿಂಕಲ್ಸ್ ಇರಬಾರ್ದು, ರಿಂಕಲ್ಸ್ ಇಲ್ಲಾಗೆ ನೀವು ಫೋಲ್ಡ್ ಮಾಡ್ಕೋಬೇಕು. ರಿಂಕಲ್ಸ್ ಇದ್ದರೆ ನಿಮಗೆ ಮೆಜರ್ಮೆಂಟು ಡಿಕ್ರೀಸಸ್ ಆಗುತ್ತೆ, ಚೆನ್ನಾಗಿರಲ್ಲ. ಇಲ್ಲಿ ನೀವು ಎಡ್ಜಲ್ಲಿ ಒಂದು ಸ್ಕೇಲು 2.5 ಇಂಚಸ್ ಇದಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕು. ಇದು ಮಾರ್ಕ್ ಮಾಡೋಕ್ಕೆ ನಿಮಗೆ ಟೈಲರಿಂಗ್ ನಾಲೆಡ್ಜ್ ಏನೂ ಬೇಕಾಗಿಲ್ಲ. ನಮ್ಮ ವಿಡಿಯೋ ನೋಡಿದ್ರೇ ನೀವು ಸ್ಟೆಪ್ ಬೈ ಸ್ಟೆಪ್ಪು ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬೋದು. ಈ ಫೋಲ್ಡಿಂಗಲ್ಲಿ ಈ ಎಡ್ಜಸ್ ಎರಡು ಈವನಾಗಿ ಇಟ್ಕೋಬೇಕು. ಇಲ್ಲಿ ನೋಡಿ, ಇವಾಗ ನಿಮಗೆ ಆಲ್ತಿ ಬ್ಲೌಸ್ ತಗೊಂಡು ಇದನ್ನೇ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸೀದಾ ಸೈಡು, ರೈಟ್ ಸೈಡು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಉಲ್ಟಾ ಇಲ್ಲ, ನೀವು ನಾರ್ಮಲು ಈ ಥರ ಇಟ್ಕೊಂಡು ಈ ಫೋಲ್ಡಿಂಗ್ ಇದೆಯಲ್ಲ, ಬ್ಲೌಸ್ ಫೋಲ್ಡಿಂಗ್ ಮಾಡಿದ್ದೇವಿಲ್ಲ, ಆ ಫೋಲ್ಡಿಂಗು ಈವನಾಗಿರಬೇಕು. ನಿಮಗೆ ಇಲ್ಲಿ ನೀವು ವೇಸ್ಟ್ ಹತ್ರ ಲೆಂತ್ನೇ ಈ ಥರ ನೀವು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟಿರ್ತೀರಲ್ಲ ಅದನ್ನೂ ಈ ಥರ ನೀವು ಫೋಲ್ಡ್ ಮಾಡಿಕೊಂಡು ಕ್ಲಾತ್ ಎಷ್ಟಿದೆಯೋ ಅಷ್ಟು ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಫೋಲ್ಡಿಂಗ್ ಎಡ್ಜಸ್ ಎರಡು ಫೋಲ್ಡಿಂಗು ಈವನಾಗಿರಬೇಕು. ನನ್ನ ಸೈಡ್ ಇದೆಯಲ್ಲ ಫೋಲ್ಡಿಂಗು, ಅಲ್ಲಿ ನೋಡ್ಕೋಬೇಕು. ಫೋಲ್ಡಿಂಗ್ ಅನ್ನೋದು ನಮ್ಮ ಕಡೆ ಫೇಸ್ ಮಾಡಿರಬೇಕು, ಓಪನ್ ಇರೋದು ಆಪೋಸಿಟ್ ಸೈಡ್ ಇರಬೇಕು. ಇವಾಗ ನೋಡಿ, ಬ್ಲೌಸ್ ಲೆಂತನೇ ಈ ಥರ ಇಲ್ಲಿ ಈ ಫೋಲ್ಡಿಂಗ್ ಎರಡು ಈವನಾಗಿ ಇಟ್ಕೊಂಡು ಮೇಲ್ಗಡೆ ಶೋಲ್ಡರ್ ಹತ್ರ ಒಂದು ಹ್ಯಾಂಡ್ ಇದೆ, ಈ ಥರ ಒಳಗಡೆ ರಿಂಕಲ್ಸ್ ಇರೋದಂಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಇಳ್ಕೊಂಡು ನೀವು ಶೋಲ್ಡರ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಹತ್ರ, ಆಮೇಲೆ ಸ್ಲೀವ್ ಹತ್ರ ಇಲ್ಲಿ ನೋಡಿ ಈ ಥರ 2 ಮಾರ್ಕ್ಸ್ನೇ ಮಾಡ್ಕೋಬೇಕು. ಇವಾಗ ಆರ್ಮ್ ಹೋಲ್ಡ್ಗೆ ಇಲ್ಲಿ ನೋಡಿ, ಈ ಸ್ಲೀವ್ ಇದೆಯಲ್ಲ ಹಿಂಗೆ ಇಟ್ಕೊಂಡು ಒಳಗಡೆ ರಿಂಕಲ್ಸ್ ಇರೋದಂಗೆ ನೋಡಿಕೊಂಡು ಇದನ್ನೇ ಸ್ವಲ್ಪ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ನೋಡಿ, ಈ ಥರ ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಮಾಡಿ ನೀವು ಮಾರ್ಕ್ ಅನ್ನೋದು ಇಲ್ಲಿ ಇಡಬೇಕು. ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಇವಾಗ ನಾವು ಬ್ಯಾಕ್ ನೆಕ್ಕಿಗೆ ಮಾರ್ಕ್ ಮಾಡೋಣ. ಇಲ್ಲಿ ಫೋಲ್ಡಿಂಗು ಈವನಾಗಿ ಇಟ್ಕೋಬೇಕು. ನೋಡಿದ್ದೀರಾ, ಈ ಥರ ಈ ಫೋಲ್ಡಿಂಗ್ ಎಡ್ಜಸ್ ಎರಡು ಈವನಾಗಿ ಇಟ್ಕೊಂಡು ಸ್ವಲ್ಪ ಹಿಂಗೆ ಇಳ್ಕೊಂಡು ನೀವು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಇಲ್ಲಿ ಇದೇ ಥರ ಬ್ಯಾಕ್ ನೆಕ್ ಬೇಕು ಅಂದರೆ ಅದೇ ಥರನೂ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಮಾರ್ಕ್ ಮಾಡ್ಕೊಬರಬೇಕು. ಇಲ್ಲ ನೀವು ಮೆಜರ್ಮೆಂಟ್ ಇಟ್ಕೊಂಡು ಮಾಡ್ತೀನಿ ಅಂದ್ರೇನು ಅದನ್ನು ಇವಾಗ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ನಮಗೆ ಆಲ್ತಿ ಬ್ಲೌಸ್ ಹೇಗಿದೆಯೋ ಹಾಗೇ ಸೇಮ್ ಈ ಥರ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲ ನೀವು ಮೆಜರ್ಮೆಂಟ್ ನೋಡಿ ಬ್ಯಾಕ್ ನೆಕ್ಗೆ ಮಾರ್ಕ್ ಮಾಡ್ತೀವಿ ಅಂದರೆ ಅದನ್ನು ಹೇಳ್ತೀನಿ. ಇದು ಆರ್ಮ್ ಹೋಲ್ಡರ್ ಸೈಡು ಈ ಥರ ಮಾರ್ಕ್ ಮಾಡ್ಕೋಬೇಕು. ಇದು ಫೋಲ್ಡ್ ಮಾಡಿಕೊಂಡು ಸಿಂಪಲಾಗಿ ಹಿಂಗೆ ಲೈನು, ಇದು ನಿಮಗೆ ಅಷ್ಟು ಇದನ್ನು ಬೇಕಾಗಿಲ್ಲ, ಯಾಕಂದರೆ ನಾವು ಬ್ಯಾಕ್ ನೆಕ್ ಮಾತ್ರ ಬೇಕು, ಯಾಕಂದರೆ ನಾವು ವರ್ಕ್ ಮಾಡೋದು ಅಲ್ಲಿ. ಈ ಆರ್ಮ್ ಹೋಲ್ಡರ್ ಸೈಡು ಇದು ಟೈಲರ್ಸ್ ನೋಡ್ಕೊತಾರೆ. ನಾನು ಜಸ್ಟ್ ನಿಮಗೆ
ಗೊತ್ತಾಗಬೇಕು ಅಂತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ ಶೋಲ್ಡರ್ ಹತ್ರ ನಾವು 2.5 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಯಾರಿಗಾದ್ರೂ 30 ಸೈಜ್ಗೆ ಮೇಲೆ ಇರೋ ಬ್ಲೌಸಸ್ಗೆಲ್ಲ 2.5 ಇಂಚ್ ನೆಕ್ ಹತ್ರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ನೆಕ್ ಲೆಂತ್ 9-10 ತೊಗೊತಾರೆ. ನಂದು 8 ನಾನು ತಗೊತೀನಿ. ಇಲ್ಲಿ ನೀವು 3 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿದ್ದೀರಾ ಈ ಥರ. ಇವಾಗ ನಿಮಗೆ ಇದು ಒಂದು ಎಲ್ ಶೇಪ್ ಥರ ಕಾಣುತ್ತೆ. ನೋಡಿದ್ದೀರಾ ಈ ಥರ. ಇದನ್ನೇ ಈ ಮಾರ್ಕ್ನಿಂದ ಶೋಲ್ಡರ್ ಮಾರ್ಕ್ನಿಂದ ಬ್ಯಾಕ್ ನೆಕ್ಕು ಲೆಂತ್ಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಎಲ್ ಶೇಪ್ ಬಂದಿದೆ ನಿಮಗೆ. ಇವಾಗ ನೀವು ಈ ಥರ ಸ್ಕೇಲ್ ಇದ್ದರೆ ಈ ಥರ ಸ್ಕೇಲ್ಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇಲ್ಲ ನೀವು ಈ ಕಾರ್ನರ್ ಇದೆಯಲ್ಲ 1.5 ಇಂಚ್ ಇಟ್ಕೊಂಡು ನೀವು ಈ ಥರ ಆದ್ರೂ ಮಾರ್ಕ್ ಮಾಡ್ಕೋಬೋದು. ಶೋಲ್ಡರ್ನೇ ಇಲ್ಲಿ ಒಂದು ಲೈನ್ ಅನ್ನೋದು ಹಾಕ್ಕೊಂಬಿಡೋಣ. ಇವಾಗ ನಿಮ್ಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಇಲ್ಲಿ ಒಂದು 1/4 ಇಂಚು ಹಿಂಗೆ ಮಾರ್ಕ್ ಮಾಡಬೇಕು. ಈ 1/4 ಇಂಚ್ ಯಾಕೆ ಮಾರ್ಕ್ ಮಾಡ್ತೀವಿ ಅಂದರೆ ನಾವು ಜರಿ ಥ್ರೆಡ್ಡಿಂದ 3 ಲೈನ್ಸ್ ಚೈನ್ ಸ್ಟಿಚ್ ಇಲ್ಲಿ ಹಾಕಬೇಕು. 3 ಲೈನ್ಸ್ ಚೈನ್ ಸ್ಟಿಚ್ ಆದಮೇಲೆ ನೀವು ಯಾವುದಾದ್ರೂ ಡಿಸೈನ್ ಹಾಕಬೇಕು. ಯಾಕಂದರೆ ಈ 3 ಲೈನ್ಸ್ ಜರಿ ಥ್ರೆಡ್ಡಿಂದ ಚೈನ್ ಸ್ಟಿಚ್ ಹಾಕೋದು ಅಂದರೆ ನೀವು ಬ್ಯಾಕ್ ನೆಕ್ ಸ್ಟಿಚ್ ಮಾಡೋವಾಗ ಮಿಷನ್ ಬೀಡ್ಸ್ ಹಾಕಿದರೆ ಅದು ಬ್ರೇಕ್ ಆಗುತ್ತೆ. ಅದಕ್ಕಾಗ ಇಲ್ಲಿ ನೋಡಿ ಆರ್ಮ್ ಹೋಲ್ಡರ್ ಹತ್ರ ಇಲ್ಲಿ ನೀವು ಈ ಥರ ಲೈನನ್ನು ಡ್ರಾ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಕ್ಲಾತು ಸ್ಟಿಚಸ್ಗಾಗ ಬಿಡ್ತೀವಿ. ಇವಾಗ ನಮಗೆ ಬ್ಯಾಕ್ ನೆಕ್ಕು ಕಂಪ್ಲೀಟ್ ಆಯಿತು. ನೋಡಿ ಲೆಂತು ಮತ್ತೆ ಒಂದು ಸತಿ ನೀವು ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಬಾಟಮ್ ಹತ್ರ ನೀಟಾಗಿದೆಯಲ್ಲ, ಶೋಲ್ಡರ್ ಹತ್ರ ಇಟ್ಕೊಂಡು 2 ಈವೆನಾಗಿ ಇಟ್ಕೊಂಡು ಚೆಕ್ ಮಾಡಿದ್ರೆ ನಿಮಗೆ ಸರೋಗುತ್ತೆ. ಇವಾಗ ಇದನ್ನೇ ಓಪನ್ ಮಾಡಿಕೊಂಡು ಸೇಮ್ ಹಿಂಗೆ ಉಲ್ಟಾ ಮಾಡ್ಕೋಬೇಕು. ನಿಮ್ಮ ಕಡೆ ಕ್ಲಾತ್ ಹಿಂಗೆ ಇಟ್ಕೊಂಡು ಫೋಲ್ಡ್ ಮಾಡಬೇಕು. ಇದನ್ನೇ ನಾವು ಇಲ್ಲಿ ಫೋಲ್ಡ್ ಮಾಡಿದ್ದೀವಿಲ್ಲ, ಈ ಪ್ಲೇಸ್ನೇ ಈವೆನಾಗಿ ಇಟ್ಕೊಂಡು ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಹೆಚ್ಚು ಕಮ್ಮಿ ಮಾಡಿದರೆ ನಿಮಗೆ ಡಿಸೈನ್ ಅನ್ನೋದು ಬ್ಯಾಕ್ ನೆಕ್ ಮಾರ್ಕ್ ಅನ್ನೋದು ಸ್ಪಾಯ್ಲ್ ಆಗುತ್ತೆ. ಅದನ್ನೇ ನೋಡಿಕೊಂಡು ಬಾಟಮಲ್ಲಿ ನೋಡಿ ಇದು 2 ಎಡ್ಜಸ್ ಈವೆನ್ ಆಗಿರಬೇಕು, ಫೋಲ್ಡಿಂಗು ಕರೆಕ್ಟ್ ಫೋಲ್ಡಿಂಗ್ ಇರಬೇಕು. ಅದನ್ನು 2 ನೋಡಿಕೊಂಡು ಇದನ್ನು ಫೋಲ್ಡ್ ಮಾಡಬೇಕು. ಇಲ್ಲಿ ಫೋಲ್ಡ್ ಮಾಡಿಕೊಂಡು ಒಳಗಡೆ ರಿಂಕಲ್ಸ್ ಇರಬಾರ್ದು. ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಇವಾಗ ನಾವು ಮಾರ್ಕ್ ಮಾಡಿದ್ದೀವಿಲ್ಲ ಅದ ಮೇಲೆ ಈ ಥರ ಟ್ಯಾಬ್ ಮಾಡಬೇಕು. ಹಿಂಗೆ ನೀವು ಟ್ಯಾಪ್ ಮಾಡಿದರೆ ನಾವು ಹಾಕಿರೋ ಮಾರ್ಕು ಸೇಮ್ ಅದೇ ಪ್ರಿಂಟ್ ಈ ಕಡೆನೂ ಬರುತ್ತೆ. ನೋಡಿದ್ದೀರಾ? ಇವಾಗ ಈ ಪ್ರಿಂಟ್ ಮೇಲೆ ನಾವು ಸ್ವಲ್ಪ ಮಾರ್ಕರ್ ತಗೊಂಡು ಮತ್ತೆ ಒಂದು ಸತಿ ಮಾರ್ಕ್ ಹಾಕ್ಕೊಂಬಿಟ್ರೆ ಬ್ಯಾಕ್ ನೆಕ್ ಫುಲ್ಲು ನಿಮಗೆ ಮಾರ್ಕಿಂಗ್ ಆಯಿತು. ಆಲ್ಮೋಸ್ಟ್ ಇವಾಗ ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಸ್ಟೆಪ್ ಬೈ ಸ್ಟೆಪ್ಪು ನಾನು ನೀಟಾಗಿ ಹೇಳ್ತಾ ಇದ್ದೀನಿ, ಬಿಗಿನರ್ಸ್ಗೆ ನೀಟಾಗಿ ಅರ್ಥ ಆಗಬೇಕು ಅಂತ. ಈ ವಿಡಿಯೋ ನೋಡೇ ನೀವು ಮಾರ್ಕ್ ಮಾಡ್ಕೋಬೋದು ಈಸಿಯಾಗೆ. ನಾವು ಆರಿ ವರ್ಕ್ ಮಾಡೋವಾಗ ಬ್ಲೌಸ್ಗೆ ಟೈಲರ್ ಹತ್ರ ಹೋಗೋಕ್ಕೆ ಕಷ್ಟ ಆಗುತ್ತಿಲ್ಲ. ಈ ಥರ ನೀವೇ ಕಲ್ತ್ಕೊಂಡ್ರೆ ನೀವೇ ಮಾರ್ಕ್ ಮಾಡ್ಕೋಬೋದು. ಇದೇ ಸೇಮ್ ನೀವು ಚಾರ್ಟ್ ತಗೊಂಡು ಮಾರ್ಕ್ ಮಾಡಿಕೊಂಡು ಒಂದೊಂದು ಸೈಜ್ಗೆ ಈ ಥರ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ, ನಾನು ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿಲ್ಲ, ಒಂದು ವೈಟ್ ಪೇಪರಲ್ಲಿ ಕಟ್ ಮಾಡಿ ಆ ಥರ ನೀವು ಒಂದೊಂದು ಸೈಜ್ಗೆ ನೀವು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಕಸ್ಟಮರ್ಸ್ ಬರ್ತಾರಿಲ್ಲ, ಒಂದೊಂದು ಕಸ್ಟಮರ್ದು ಒಂದೊಂದು ಸೈಜ್ ಇರುತ್ತೆ. ಆ ಥರ ಚಾರ್ಟ್ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ನೀವು ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ, ಬೇಗ ಕೆಲಸ ಆಗಿಬಿಡುತ್ತೆ. ಇವಾಗ ನೋಡಿ ಇದು ಬ್ಯಾಕ್ ನೆಕ್ ಕಂಪ್ಲೀಟ್ ಆಯಿತು. ನಾವು ಸ್ಲೀವ್ಸ್ಗೆ ಮಾರ್ಕ್ ಅನ್ನೋದು ಮಾಡೋಣ. ಈ ಆಪೋಸಿಟ್ ಎಡ್ಜಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಎಡ್ಜಸ್ 2 ಈಕ್ವಲ್ ಆಗಿ ಇಟ್ಕೊಬೇಕು. ಫೋಲ್ಡಿಂಗ್ ಯಾವಾಗಲೂ ನಮ್ಮ ಕಡೆ ಇರಬೇಕು, ಓಪನಿಂಗ್ ಸೈಡು ಆಪೋಸಿಟ್ ಸೈಡ್ ಇರಬೇಕು. ಇದನ್ನೇ ಸ್ವಲ್ಪ ರಿಂಕಲ್ಸ್ ಇರಾದಂಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಇದನ್ನು ಮತ್ತೆ ಒಂದು ಸತಿ ಫೋಲ್ಡ್ ಮಾಡೋಣ. ಯಾಕಂದರೆ ನಮಗೆ 2 ಸ್ಲೀವ್ಸ್ ಬೇಕಿಲ್ಲ, ಅದಕ್ಕೆ ಹಿಂಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ಎಕ್ಸ್ಟ್ರಾ ಪೀಸ್ ಇದೆಯಲ್ಲ ಅದನ್ನು ಬಿಟ್ಬಿಡಬೇಕು. ಬಿಟ್ಟು ನಾವು ಫೋಲ್ಡ್ ಮಾಡ್ಕೊಬೇಕು. ಇವಾಗ ಹಿಂಗೆ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಎಡ್ಜಲ್ಲಿ 2.5 ಇಂಚು ನಾವು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡೋಣ ಹೇಳ್ತೀನಿ. ಇವಾಗ ಸ್ಲೀವ್ ಐತಿಲ್ಲ, ಇದು ಸ್ಲೀವು ಫೋಲ್ಡಿಂಗ್ ಸೈಡು ನಮ್ಮ ಕಡೆ ಇರುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ಶೋಲ್ಡರ್ ಹತ್ರ ಇಲ್ಲಿ ಸ್ಲೀವ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ಡರ್ ಹತ್ರ ನೀವು ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ರಿಂಕಲ್ಸ್ ಇರಬಾರ್ದು, ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ನೀವು ಕ್ಲಾತ್ನೇ ಮಾರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ಇದು ಈ 2 ಪಾಯಿಂಟ್ಸ್ನಿ
ಮೀಟ್ ಮಾಡೋಕ್ಕೆ ಒಂದು ಲೈನ್ ಹಾಕ್ಕೊಂಬಿಟ್ಟು ಇಲ್ಲಿ 2.5 ಇಂಚ್ ಯಾವ ಬ್ಲೌಸ್ಗಾದ್ರೇನು ಒಂದು 2.5 ಇಂಚ್ ಹಿಂಗೆ ಮಾರ್ಕ್ ಮಾಡಿಕೊಂಡು ಇದು ಯು ಶೇಪ್ ಬರುತ್ತಿಲ್ಲ, ಆ ಯು ಶೇಪ್ಗಾಗಿ ನಾವು ಇಲ್ಲಿ ಮಾರ್ಕ್ ಅನ್ನೋದು ಮಾಡ್ತೀವಿ. ಇಲ್ಲೇ ಕ್ರಾಸಾಗೆ ಈ ಪಾಯಿಂಟ್ ಇದಿಲ್ಲ ಅಲ್ಲಿಗೆ ಮೀಟ್ ಮಾಡಬೇಕು ಈ ಲೈನ್ನೇ ಈ ಥರ. ಇವಾಗ ಆಯಿತಾ, ಇಲ್ಲಿ ಒಂದು ಸ್ಮಾಲ್ ಇಲ್ಲಿ ನಾವು ಮಾರ್ಕ್ ಮಾಡಿದ್ದೀವಿಲ್ಲ ಎಕ್ಸ್ಟ್ರಾ ಸ್ಟಿಚಸ್ಗೆ 1.5 ಇಂಚ್ನೇ ಮಾರ್ಕ್ ಮಾಡಿಕೊಂಡು ಈ 2 ಪಾಯಿಂಟ್ಸ್ನೇ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇಲ್ಲಿ ಆರ್ಮ್ ಹೋಲ್ಡ್ರಲ್ಲಿಂದ ಸ್ಲೀವ್ ಲೆಂತ್ ಇದೆಯಲ್ಲ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಬಿಟ್ಟು ಇಲ್ಲಿ ಮಾರ್ಕ್ ಮಾಡಬೇಕು. ಇಲ್ಲಿ ಒಂದು 2.5 ಇಂಚ್ಗೆ ನಾವು ಮಾರ್ಕ್ ಅನ್ನೋದು ಮಾಡಬೇಕು. ನಾವು ವರ್ಕ್ ಮಾಡೋದು ಈ ಪ್ಲೇಸಲ್ಲಿನೇ. ಇವಾಗ ನೋಡಿ ಮತ್ತೆ ಒಂದು ಸತಿ ಡ್ರಾ ಮಾಡಿಕೊಂಡು ಇದನ್ನೇ ಇವಾಗ ಫ್ರಂಟ್ ಸ್ಲೀವ್ ನಮಗೆ ಕಂಪ್ಲೀಟ್ ಆಯಿತು. ಬ್ಯಾಕ್ ಸ್ಲೀವ್ನೇ ಡ್ರಾ ಮಾಡಬೇಕು. ಅದನ್ನೇ ಸೇಮ್ ಅದೇ ಥರ ಫೋಲ್ಡ್ ಮಾಡಿದ್ದೀವಿಲ್ಲ ಸೇಮ್ ಅದೇ ಥರ ರೊಟೇಟ್ ಮಾಡಿಕೊಂಡು ಹಿಂಗೆ ಇಟ್ಕೊಂಡು ಒಳಗಡೆ ರಿಂಕಲ್ಸ್ ಇರಬಾರ್ದು, ಈ ಎಡ್ಜಸ್ 2 ಈಕ್ವಲ್ ಆಗಿ ಇಟ್ಕೊಂಡು ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಕೆಳಗಡೆ ಪ್ರಿಂಟ್ ಅನ್ನೋದು ಬೀಳುತ್ತೆ. ಈಗ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಸ್ವಲ್ಪ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಮಗೆ ಬ್ಯಾಕ್ ಸ್ಲೀವು ಕಂಪ್ಲೀಟ್ ಆಯಿತು. ಇವಾಗ ಒಂದು ಸ್ಲೀವ್ ನಮಗೆ ಫುಲ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗಿದೆ. ಇನ್ನೊಂದು ಸ್ಲೀವು ಮಾರ್ಕ್ ಅನ್ನೋದು ಮಾಡ್ಕೊಂಬಿಡೋಣ. ಆಲ್ಮೋಸ್ಟ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನಮ್ಮ ಪ್ರೀವಿಯಸ್ ವೀಡಿಯೋಸ್ನೇ ನೋಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ನಮ್ಮ ಚಾನಲ್ ಯೂಸ್ ಆಗುತ್ತೆ ಅನ್ನೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ಇಲ್ಲಿ 1.5 ಇಂಚ್ ಒಳಗಡೆ ಮಾರ್ಕ್ ಮಾಡಬೇಕು ನಾವು ಸ್ಲೀವ್ಗೆ ಆ ಕಡೆ ಈ ಕಡೆ. ಇದು ಯಾಕೋ ಅಂದರೆ ವರ್ಕ್ ಮಾಡೋಕ್ಕೆ ಈ ಪ್ಲೇಸ್ನಿಂದ ಈ ಪ್ಲೇಸ್ಗೆ ನಾವು ವರ್ಕ್ ಮಾಡ್ತೀವಿ. ಇವಾಗ ಇದೇ ಸ್ಲೀವ್ನೇ ಮತ್ತೆ ಒಂದು ಸತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ಮಿಡ್ಡಲ್ಲಿ ಫೋಲ್ಡಿಂಗ್ ಇದೆಯಲ್ಲ ಅದು ಈವನ್ ಆಗಿ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿ ಫೋಲ್ಡ್ ಮಾಡಬೇಕು. ಬಾಟಮ್ ಹತ್ರ ಓಪನ್ ಸೈಡು ಈ 2 ಎಡ್ಜಸ್ ಈವನ್ ಆಗಿ ಇಟ್ಕೊಂಡು ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಇದೇ ಸೇಮ್ ನಮಗೆ ಆ ಕಡೆ ಪ್ರಿಂಟ್ ಅನ್ನೋದು ಬೀಳುತ್ತೆ. ಇವಾಗ 2 ಸ್ಲೀವ್ಸು ನಮಗೆ ಕಂಪ್ಲೀಟ್ ಆಯಿತು. ಈ ಮಾರ್ಕ್ ಬಿದ್ದಿದೆಯಲ್ಲ ಈ ಶಾಡೋ ಮೇಲೆ ಒಂದು ಸತಿ ನಾವು ಮಾರ್ಕರ್ ತಗೊಂಡು ಮಾರ್ಕ್ ಮಾಡ್ಕೊಂಬಿಟ್ರೆ 2 ಸ್ಲೀವ್ಸ್ ನಮಗೆ ಕಂಪ್ಲೀಟ್ ಆಯಿತು. ಇವಾಗ ಫ್ರಂಟ್ ನೆಕ್ಕು ಒಂದಿದೆ, ಅದನ್ನು ತುಂಬ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇದ್ರ ಮೇಲೆ ಒಂದು ಸತಿ ಡ್ರಾ ಮಾಡ್ಕೊಂಬಿಟ್ರೆ ಸರೋಗುತ್ತೆ. ಇಲ್ಲಿ ಒಂದು ಲೈನು, ಆಮೇಲೆ ಇಲ್ಲಿ ನಾವು 1.5 ಇಂಚು ಒಳಗಡೆ ಇಲ್ಲಿಂದ ಇಲ್ಲಿಗೆ ನಾವು ವರ್ಕ್ ಮಾಡ್ತೀವಿ. 2 ಸ್ಲೀವ್ಸು ನಮಗೆ ಕಂಪ್ಲೀಟ್ ಆಯಿತು. ಬ್ಯಾಕ್ ನೆಕ್ಕು ಕಂಪ್ಲೀಟ್ ಆಯಿತು. ರಿಮೈನಿಂಗ್ ನಮಗೆ ಫ್ರಂಟ್ ನೆಕ್ ಒಂದಿದೆ. ಫ್ರಂಟ್ ನೆಕ್ಕು ಈಸಿಯಾಗಿ ಮಾರ್ಕ್ ಮಾಡ್ಕೊಂಬಿಡೋಣ. ಇಲ್ಲಿ ನೋಡಿ ಫ್ರಂಟ್ ನೆಕ್ಕೆ ಸ್ಲೀವ್ಸು ಆಮೇಲೆ ಬ್ಯಾಕ್ ನೆಕ್ಕು ಈಗ ತಗೊಂಡು ಓಪನ್ ಇರೋ ಸೈಡು ಇಲ್ಲಿ ನೋಡಿ ಓಪನ್ ಇರೋ ಸೈಡೇ ಫ್ರಂಟ್ ನೆಕ್ಗೆ ನಾವು ಮಾರ್ಕ್ ಅನ್ನೋದು ಹಾಕ್ತೀವಿ. ಇಲ್ಲಿ ನಮಗೆ ಓಪನ್ ಇದೆಯಲ್ಲ ಅಲ್ಲಿ ತಗೊಂಡು ನೋಡಿ ಇದೇ ಥರ ಸೇಮ್ ಹಿಂಗಿಟ್ಕೊಂಡು ನೀವು ಫ್ರಂಟ್ ನೆಕ್ಗೆ ಜಸ್ಟ್ ಇದೇ ಲೈನನ್ನು ಡ್ರಾ ಮಾಡ್ಕೋಬೋದು. ಇಲ್ಲ ಸ್ಲೀವೂ ಮಾಡಬೇಕು ಅಂದರೆ ಇದನ್ನು ಹೇಳ್ತೀನಿ ನೋಡಿ. ಇವಾಗ ಹಿಂಗೆ ಇಟ್ಕೊಂಡು ಫೋಲ್ಡಿಂಗು ಶೋಲ್ಡರ್ ಎಡ್ಜಸ್ ಹಿಂಗೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಶೋಲ್ಡರ್ ಹತ್ರ ಮಾರ್ಕ್ ಮಾಡೋಣ. ಇಲ್ಲಿ ಒಂದು ಮಾರ್ಕು, ಸ್ಲೀವ್ ಶೋಲ್ಡರ್ಗೆ ಒಂದು ಮಾರ್ಕು, ಅದೇ ಆರ್ಮ್ ಹೋಲ್ಡರ್ ಸೈಡು ಒಂದು ಹಿಂಗೆ ಟೈಟಾಗಿ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಕೆಳಗಡೆ ಒಂದು ಮಾರ್ಕ್ ಇಟ್ಕೊಂಡ್ಬಿಟ್ಟು ಸೇಮ್ ಇದನ್ನೇ ನಾವು ಸರ್ಕಿಲ್ ಹಾಫ್ ಸರ್ಕಿಲ್ ಥರ ಆ ಸ್ಲೀವ್ ಹೇಗಿದೆಯೋ ಅದೇ ಥರ ಸ್ಮಾಲ್ ಡಾಟ್ಸ್ ಇಟ್ಕೊಂಡು ಲೈನನ್ನು ಡ್ರಾ ಮಾಡ್ಕೊಂಬಿಟ್ರೆ ಆಗುತ್ತೆ. ನಾವು ನಾಳೆ ವಿಡಿಯೋ ಅಲ್ಲಿ ನಾವು ಹೇಗೆ ಡಿಸೈನ್ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ನೋಡೋಣ. ಇಲ್ಲಿ ನೋಡಿ ಈ ಶೋಲ್ಡರ್ ಪಾಯಿಂಟ್ಲಿಂದ ಫ್ರಂಟ್ ನೆಕ್ಗೆ ಸೇಮ್ ಇದೇ ಥರ ಬೇಕು ಅಂದರೆ ಹಿಂಗೇನು ಡ್ರಾ ಮಾಡ್ಕೋಬೋದು. ಇನ್ನೂ ಡೀಪ್ ಬೇಕು ಅಂದ್ರೇನು ನೀವು ಡ್ರಾ ಮಾಡ್ಕೋಬೋದು. ಇಷ್ಟೇ, ಫ್ರಂಟ್ ನೆಕ್ಕು ನಮಗೆ ಕಂಪ್ಲೀಟ್ ಆಯಿತು. ಫ್ರಂಟ್ ನೆಕ್ ಯಾವಾಗಲೂ ಈ ಥರ ಓಪನ್ ಇರೋ ಸೈಡ್ ಮಾತ್ರ ಮಾರ್ಕ್ ಅನ್ನೋದು ಮಾಡ್ಕೋಬೇಕು. ಇದು ಇಂಪಾರ್ಟೆಂಟು. ಓಪನ್ ಸೈಡೇ ನೀವು ಫ್ರಂಟ್ ನೆಕ್ಕು ಮಾರ್ಕ್ ಅನ್ನೋದು ಮಾಡಬೇಕು. ಯಾಕಂದರೆ ಅದು ಉಕ್ಸ್ ಪಟ್ಟಿ ಬರುತ್ತಿಲ್ಲ ಅದಕ್ಕೆ. ಇಲ್ಲಿ ನೋಡಿದ್ದೀರಾ ಇವಾಗ ಫ್ರಂಟ್ ನೆಕ್ ಆಯಿತು, ಬ್ಯಾಕ್ ನೆಕ್ ಆಯಿತು, ಸ್ಲೀವ್ಸು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋ ಅಲ್ಲಿ ಡಿಸೈನ್ ಹೇಗೆ ಇದರಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ನೋಡೋಣ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು.
ಇದಕ್ಕೆ ಒಂದು ಚಾರ್ಟ್ ನಾನು ಹೇಳಿದ್ದೀನಿಲ್ಲ, ಯಾವ ಸೈಜ್ ಬ್ಲೌಸ್ಗೆ ಒಂದು ಚಾರ್ಟ್ ತಗೊಂಡು ನೀವು ಕಟ್ ಮಾಡ್ಕೊಂಬಿಟ್ರೆ ಇದು ಇನ್ನೂ ಬೇಗ ನೀವು ಮಾರ್ಕ್ ಮಾಡ್ಕೋಬೋದು. ಇವಾಗ ನೋಡಿದ್ದೀರಾ ಸ್ಲೀವ್ಸು, ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು ಕಂಪ್ಲೀಟ್ ಆಯಿತು. ಈ ಥರ ಚಾರ್ಟು. ಇಷ್ಟು ಸ್ಮಾಲ್ ಸೈಜು ನಾನು ಎಕ್ಸಾಂಪಲ್ಗೆ ಹೇಳಿದ್ದೀನಿ. ನೀವು ಬಿಗ್ ಸೈಜ್ ಚಾರ್ಟ್ಸ್ನೇ ಪ್ರಿಪೇರ್ ಮಾಡಿ. ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.